ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ದಿನದ ರುಟೀನಲ್ಲಿ ದಿನಕ್ಕೆ ಬೆಳಗ್ಗೆ ಅಥವಾ ಸಂಜೆ ಒನ್ ಟೈಮ್ ನನ್ನ ಹೂವಿನ ಗಿಡಗಳನ್ನು ಹಾಗೆ ತಾವರೆ ಗಿಡಗಳನ್ನು ನೋಡೋದು ನನ್ನದೊಂದು ರೂಢಿ. ಹಾಗೆ ಇವತ್ತು ಕೂಡ ತಾವರೆ ಗಿಡವನ್ನು ನೋಡ್ತಾ ಇದ್ದೀನಿ. ಅದರಲ್ಲೂ ಈ ಮಳೆಗಾಲದ ಸೀಸನ್ನಲ್ಲಿ ಸೊಳ್ಳೆಗಳು ಆಗೋದು ಜಾಸ್ತಿ ಅಂತ ನಾನು ತಾವರೆ ಗಿಡದ ನೀರಿಗೆ ಮೀನನ್ನು ತಂದು ಹಾಕಿದ್ದೆ, ಕ್ಲೀನಿಂಗ್ ಮೀನಂತ. ಹಾಗಾಗಿ ನಾನು ನಾರ್ಮಲಾಗಿ ಅದನ್ನು ನೋಡ್ಕೊಂಡು ಬರ್ತೀನಿ. ಆದರೆ ಈ ದಿನ ನನಗೇನು ವಿಶೇಷ ಅನ್ನಿಸ್ತು ಅಂದರೆ, ಅದರಲ್ಲಿ ಯಾವುದೋ ಒಂದು ರೀತಿ ಬಳ್ಳಿಯ ರೀತಿ ಏನೋ ಒಂದು ರೀತಿ ಮೂಮೆಂಟ್ ಆದ ರೀತಿ ಅನ್ನಿಸ್ತು. ನನಗೆ ಫುಲ್ ಶಾಕ್ ಆಯಿತು. ಅಯ್ಯೋ, ಹಾವೇನಾರು ಇರ್ಬೋದಾ ಅಥವಾ ಮೀನೇನಾರು ತಿನ್ನೋವಂಥ ಪ್ರಾಣಿ ಇರ್ಬೋದಾ ಅಂತೆಲ್ಲ ನಾನು ಭಯಪಟ್ಟು ನಮ್ಮ ಅತ್ತೆಯನ್ನು ಕೂಗಿ ಕರೆದೆ. ಸೊ ನಮ್ಮ ಅತ್ತೆ ಕೂಡ ಬಂದರು. ಅದೇನಂತ ತೆಗೆದು ನೋಡೋಣ ಅಂತ ನಾವು ತೆಗೆದ್ವಿ. ನನಗೆ ಅದನ್ನು ನೋಡೋ ತನಕ ನಾರ್ಮಲಿ ತಾವರೆ ಗಿಡದಲ್ಲಿ ಆ ಬಳ್ಳಿಗಳು ಥರ ಇರುತ್ತೆ, ಹಾಗೆ ಆ ಎಲೆಗಳು ಸತ್ತೋದ ನಂತರ ಇದೇ ರೀತಿ ಒಂದು ಸಣ್ಣ ಹಗ್ಗದ ರೀತಿ ಆಗುತ್ತೆ. ಸೊ ನಾವೇನು ಅಂದ್ಕೊಂಡ್ವಿ, ಓ ಇದು ತಾವರೆ ಗಿಡದ್ದೇ ಏನೋ ಒಂದು ಬಳ್ಳಿ, ಸೊ ನೀ ಅದನ್ನು ನೋಡಿ ಭಯಪಟ್ಟಿದ್ದೀಯಾ ಅಂತ ನಮ್ಮ ಅತ್ತೆ ಹೇಳಿದ್ರು. ಬಟ್ ನನಗೆ ಅದು ಮೂಮೆಂಟ್ ಆಗಿರೋದನ್ನು ನಾನು ನೋಡಿದ್ರಿಂದ, ಇಲ್ಲ ಅದು ಮೂಮೆಂಟ್ ಆಗ್ತಾ ಇತ್ತು, ಸೊ ಅದು ಬಳ್ಳಿ ಅಲ್ಲ, ಬೇರೆ ಏನೋ ಇರ್ಬೋದು ಅಂತ ನಾನು ನಮ್ಮ ಅತ್ತೆ ಹತ್ರ ಹೇಳಿದೆ. ನಾವು ಆನಂತರ ಅದನ್ನು ಹೊರಗಡೆ ತೆಗೆದ್ವಿ. ಆನಂತರ ಅಲ್ಲೇ ಸೈಡಲ್ಲಿ ಬಳ್ಳಿ ಇರ್ಬೋದು ಅಂತ ಇಟ್ವಿ. ಸೊ ಅದೇನು ಮೂಮೆಂಟು ಆಗ್ತಾ ಇರಲಿಲ್ಲ, ಏನೂ ಆಗಿರಲಿಲ್ಲ. ಸೊ ನಾನೇನು ಅಂದ್ಕೊಂಡೆ, ನಾನೇ ರಾಂಗ್ ಇರ್ಬೋದು, ಅಂದರೆ ಸುಮ್ಮನೆ ಏನೋ ಅದು ನೀರಲ್ಲಿ ಇರೋದ್ರಿಂದ ಮೂಮೆಂಟ್ ಆದ ರೀತಿ ನನಗನ್ಸಿರ್ಬೋದು, ಸೊ ಏನೂ ಅಲ್ಲ ಅಂತ ನಾನು ಥಿಂಕ್ ಮಾಡಿದೆ. ಸೊ ಏನೂ ಅಂದ್ಕೊಂಡಿಲ್ಲ. ಆದರೆ ನನಗೆ ಇನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ಅದರ ಬಾಲ ಸ್ವಲ್ಪ ಮೂಮೆಂಟ್ ಆದ ರೀತಿ ಅನ್ನಿಸ್ತು. ಸೊ ಇದೇನೋ ನೋಡ್ತಾ ಇರ್ಬೋದು, ಸ್ವಲ್ಪ ಮೂಮೆಂಟ್ ಆಗ್ತಾ ಇದೆ. ನೀವು ಕರೆಕ್ಟಾಗಿ ನೋಡಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಸೊ ಇದೇನೋ ಪ್ರಾಣಿನೇ ಇರ್ಬೋದು ಅಂತ ಅಂದ್ಕೊಂಡು ಮತ್ತೆ ನಮ್ಮ ಅತ್ತೆನ ಕರೆದೆ. ಅತ್ತೆ, ಇಲ್ಲ ಮೂಮೆಂಟ್ ಆಗ್ತಾ ಇದೆ, ನೀವೇ ನೋಡ್ತಾ ಇರಿ ಅಂತ. ಸೊ ನಾವಿಬ್ಬರು ನೋಡಿದ ನಂತರ ನಮ್ಮ ಅತ್ತೆ ಅದನ್ನು ಗೆಸ್ ಮಾಡಿರೋದು ದಾಟು ಬಳ್ಳಿ ಅನ್ನೋ ಪ್ರಾಣಿ ಇರ್ಬೋದು ಅಂತ ಅವ್ರು ಹೇಳಿದ್ರು. ಈ ದಾಟು ಬಳ್ಳಿ ಅನ್ನೋ ಪ್ರಾಣಿ ನಾವು ಕಾಡಿನಲ್ಲಿ ಅಥವಾ ಎಲ್ಲಾದರೂ ಹೋಗ್ತಾ ಇರ್ಬೇಕಾದ್ರೆ ಈ ಬಳ್ಳಿಯ ರೀತಿ ಇರುವಂತಹ ಪ್ರಾಣಿಯನ್ನು ನಾವೇನಾದರೂ ದಾಟಿದ್ರೆ ಸೊ ನಮಗೆ ದಾರಿ ತಪ್ಪುತ್ತೆ ಅಂತ ಹಳೆಯವರು ಹೇಳುವಂತಹ ಮಾತು. ಇದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಯಾಕೆಂದರೆ ನಾನು ಈ ಪ್ರಾಣಿನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ನಮ್ಮ ಅತ್ತೆ ಹೇಳಿರೋದು, ಅದನ್ನು ನೆನೆಸ್ಕೊಂಡ್ರೆ ನಮಗೆ ಮತ್ತೆ ದಾರಿ ಕಾಣಿಸತ್ತಂತೆ. ಸೊ ಅವರು ಅದೇ ಇರಬಹುದು, ಅಂದರೆ ನಾನು ಯಾವಾಗೋ ಒಂದು ಬಾರಿ ನೋಡಿರೋದು, ಸೊ ಅದೇ ರೀತಿ ಕಾಣಿಸುತ್ತೆ ಅಂತ ಅಂದರು. ಆದರೆ ನಿಜವಾಗ್ಲೂ ಇದು ಯಾವ ಪ್ರಾಣಿ ಅಂತ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಖಂಡಿತ ಕಮೆಂಟ್ ಮಾಡಿ. ಆದರೆ ಈ ಪ್ರಾಣಿ ಎಷ್ಟೊಂದು ಹುಷಾರಿದೆ ಅಂದರೆ, ನೀವು ಅದನ್ನು ಹೊರಗೆ ತೆಗೆದಾಗ ನೀವು ಅದರ ಚಲನವಲನ ನೋಡ್ತಾ ಇದ್ದೀರ ಅಂತ ನೋಡಿ, ಅದು ಮೂಮೆಂಟ್ ಆಗದೆ ಒಂದು ಹಗ್ಗದ ರೀತಿ, ಒಂದು ದಾರದ ರೀತಿ, ದಾರ ಅಂತಲೇ ಹೇಳ್ಬೋದು, ಯಾಕೆ ಅಂದರೆ ಅಷ್ಟೇ ಸಣ್ಣದಾಗಿತ್ತು, ಅದೇ ಶೇಪಲ್ಲೇ ಇತ್ತು, ದಾರದ ರೀತಿ ಹಾಗೆ ಇತ್ತು. ನಾರ್ಮಲಿ ಅದೇನೋ ಇದೆ ಅನ್ನೋ ಥರ ಸ್ವಲ್ಪ ಮೂಮೆಂಟ್ ಮಾಡ್ತಾ ಇತ್ತು. ಹಾಗಾಗಿ ನನಗೆ ಸ್ವಲ್ಪ ಡೌಟ್ ಬಂತು, ಇದು ಯಾವುದೋ ಒಂದು ಪ್ರಾಣಿ ಇರ್ಬೋದು ಅಂತ. ಸೊ ನಾನು ಅದಕ್ಕೆ ಗೊತ್ತಿಲ್ಲದ ರೀತಿ ಸುಮ್ಮನೆ ಕುಳಿತು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ನಾನು ಹೋಗಿರ್ಬೋದು ಅಂತ ಅಂದ್ಕೊಳ್ತಾ ಏನೋ ಗೊತ್ತಿಲ್ಲ, ನೋಡ್ತಾ ಇರ್ಬೋದು ಈಗ ಹೇಗೆ ಅದರ ಮೂಮೆಂಟ್ ಸ್ಟಾರ್ಟ್ ಮಾಡಿದೆ ಅಂತ ನೋಡಿ. ಹೆಡೆ ರೀತಿ, ಹಾವಿನ ರೀತಿಯೇ ಹೆಡೆ ಎತ್ತಾ ಇದೆ, ಹಾಗೆ ಅದು ಮೂಮೆಂಟ್ ಮಾಡ್ತಾ ಇದೆ. ನೋಡಿ ಗಾಯ್ಸ್, ಯಾವ ರೀತಿ ಮಾಡ್ತಾ ಇದೆ ಅಂತ ನೋಡಿ. ಇದು ಯಾವ ಪ್ರಾಣಿ ಅಂತ ನಿಮ್ಗೇನಾದರೂ ಸ್ಪಷ್ಟವಾಗಿ ಗೊತ್ತಿದ್ರೆ ಖಂಡಿತ ಕಮೆಂಟ್ ಮಾಡಿ. ನಿಜವಾಗ್ಲೂ ನಾನು ಇಲ್ಲಿವರೆಗೂ ಈ ಪ್ರಾಣಿಯನ್ನು ನೋಡಿರಲಿಲ್ಲ, ಮೊದಲೇ ಸಲ ನೋಡ್ತಾ ಇರೋದು. ಇದು ಹಾವಿನ ಪ್ರಭೇದಕ್ಕೆ ಸೇರುತ್ತಾ ಅಥವಾ ಪ್ರಾಣಿಗಳ ಪ್ರಭೇದಕ್ಕೆ ಸೇರುತ್ತಾ ಅದು ಕೂಡ ಗೊತ್ತಿಲ್ಲ ನನಗೆ. ಆದರೆ ನೋಡೋಕ್ಕೆ ಮಾತ್ರ ಒಂದು ಬಳ್ಳಿಯ ರೀತಿ ಕಾಣಿಸುತ್ತೆ. ಹಾಗೆ ತಲೆ ಯಾವುದು, ಅದರ ಕೆಳಗಡೆ ಪೊಸಿಷನ್ ಯಾವುದು ಅಂತಲೂ ಗೊತ್ತಾಗಲ್ಲ, ಆ ರೀತಿ ಇದೆ. ನಾನು ಈಗ ತೋರಿಸ್ತಾ ಇದ್ದೀನಲ್ಲ, ಇದನ್ನು ನಾನು ಅದರ ಮುಖ ಅಥವಾ ತಲೆ ಇರ್ಬೋದು ಅಂತ ನಾನೇ ಗೆಸ್ ಮಾಡ್ಕೊಂಡಿರೋದು. ಯಾಕೆ ಅಂದರೆ ಅದು ಹಾವಿನ ರೀತಿ ನೋಡಿ ಯಾವ ರೀತಿ ಹೆಡೆ ಎತ್ತಾ ಇದೆ ಅಂತ. ಸೊ ಹಾಗಾಗಿ ನಾನು ಇದು ಆ ರೀತಿಯಾದ ಒಂದು ಪ್ರಾಣಿ ಆಗಿರ್ಬೋದು ಅಂತ ನಾನು ಒಂದು ಗೆಸ್ ಮಾಡಿದ್ದು. ಬಟ್ ನಾನು ಸ್ಟಾರ್ಟಿಂಗ್ ಭಯಪಟ್ಟಿದ್ದೇನೆಂದರೆ, ಮೀನುಗಳಿಗೆ ಏನಾದರೂ ಪ್ರಾಬ್ಲಮ್ ಮಾಡ್ಬೋದು, ನನ್ನ ಗಿಡಗಳಿಗೆ ಏನಾದರೂ ಪ್ರಾಬ್ಲಮ್ ಮಾಡ್ಬೋದು ಅಂತಲೇ ನಾನು ಭಯಪಟ್ಟಿದ್ದು. ಸೊ ನಾನಂತೂ ತೆಗೆಯೋ ಸಾಹಸಕ್ಕೆ ಹೋಗಲಿಲ್ಲ. ನಮ್ಮ ಅತ್ತೆಯನ್ನು ಕರೆದು, ಅತ್ತೆ ಹೀಗೆ ಅಂತ ಹೇಳಿದೆ. ಸೊ ಅವರು ಬಂದು ತೆಗೆದು ಹೊರಗಡೆ ಹಾಕಿದ್ರು. ನೋಡ್ತಾ ಇರ್ಬೋದು ಹೇಗೆ ಹಾವಿನ ರೀತಿ ಹೆಡೆ ಎತ್ತಾ ಇದೆ ಅಂತ. ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ, ನೀವು ಕರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ.
ಅಲ್ಲಿ ಸುತ್ತಮುತ್ತಲೂ ಸ್ವಲ್ಪ ಕಸ ಕಡ್ಡಿಗಳಿತ್ತು. ಬಟ್ ನನಗೆ ಅದನ್ನು ತೆಗೆದು ಆ ಕಡೆ ಇಡುವಷ್ಟು ಧೈರ್ಯ ಇರಲಿಲ್ಲ. ಯಾಕೆಂದರೆ ನಾನು ಈ ಪ್ರಾಣಿಯನ್ನು ನೋಡ್ತಾ ಇರೋದು ಫಸ್ಟ್ ಟೈಮ್ ಆಗಿತ್ತು. ಏನಾದರೂ ಕಚ್ಚಿದ್ರೆ ಅನ್ನೋ ಭಯ ಖಂಡಿತ ಇತ್ತು ನನಗೆ. ಸೊ ಆದರೆ ಇದೊಂದು ಹೊಸ ರೀತಿಯ ಪ್ರಾಣಿ, ನೀವೆಲ್ಲ ನೋಡಿರೋದಿಲ್ಲ ಅನ್ನೋ ರೀಸನ್ಗೆ ನಾನು ಇದನ್ನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಖಂಡಿತ ನಿಮಗೆ ಇದು ಯಾವ ಪ್ರಾಣಿ ಅಂತ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಗೊತ್ತಿದ್ದವ್ರು ಕಮೆಂಟ್ ಮಾಡಿ. ಯಾಕೆ ಅಂದರೆ ಯಾವುದೋ ಒಂದು ಹೊಸ ಪ್ರಾಣಿಯನ್ನು ನೋಡಿದಾಗ ಅದೇನು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಖಂಡಿತ ಎಲ್ಲರಿಗೂ ಇರುತ್ತೆ. ನೋಡಿ ಈಗ ಫುಲ್ ಮೂಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ. ಎಷ್ಟೊಂದು ಮೂಮೆಂಟ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ನೋಡಿ. ನೋಡೋಕೆ ನಿಮಗೂ ಕೂಡ ಸ್ಟಾರ್ಟಿಂಗ್ ಅದು ಬಳ್ಳಿಯ ರೀತಿನೇ ಕಾಣಿಸ್ತಾ ಇತ್ತು, ಆದರೆ ಈಗ ನೋಡಿ ಯಾವ ರೀತಿ ಮೂಮೆಂಟ್ ಮಾಡ್ತಾ ಇದೆ. ನೋಡೋಕೆ ಸೇಮ್ ಹಾವಿನ ರೀತಿನೇ ಹೆಡೆ ಎತ್ತಾ ಇದೆ, ಹಾವಿನ ರೀತಿನೇ ಮೂಮೆಂಟ್ ಮಾಡ್ತಾ ಇದೆ. ಹಾಗೆ ನೋಡಿ ಯಾವ ರೀತಿ ಒಂದು ರೀತಿಯ ಬಳ್ಳಿಯ ರೀತಿ ಸುತ್ಕೋತಾ ಇದೆ ಅಂತ. ಸೊ ಗಾಯ್ಸ್, ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅಥವಾ ನೀವು ಇದನ್ನು ನೋಡಿದ್ದೀರಾ, ನೀವು ಇದನ್ನು ಫಸ್ಟ್ ಟೈಮ್ ನನ್ನ ಹಾಗೆ ನೋಡ್ತಾ ಇರೋದಾ, ಅಥವಾ ಇದೇನಾದ್ರು ಕಚ್ಚುತ್ತಾ, ಅಥವಾ ಇದೇನಾದ್ರು ವಿಷಕಾರಿ ಏನಾದರೂ ಪ್ರಾಣಿನ ಅಂತ ಕೂಡ ಕಮೆಂಟ್ ಮಾಡಿ. ನಾವು ಅದಕ್ಕೇನು ತೊಂದರೆ ಕೊಟ್ಟಿಲ್ಲ. ಸೊ ಅಲ್ಲೇ ಇಟ್ಟು ಬಂದ್ವಿ, ಅದೇ ಎಲ್ಲಿ ಅಂತ ಹೋಗಲಿ ಅಂತ ನಾವು ಅದನ್ನು ಏನು ಪ್ರಾಬ್ಲಮ್ ಮಾಡಿದೆ, ಅಲ್ಲೇ ಇಟ್ಟು ಬಂದ್ವಿ. ನೋಡ್ತಾ ಇರ್ಬೋದು. ನಾನು ಅದನ್ನ ವಿಡಿಯೋ ಮಾಡ್ಬೇಕಾದ್ರೆ ಕೂಡ ಅದೇನಾದರೂ ಕಚ್ಚಿಬಿಟ್ರೆ ಅಂತ ಭಯದಲ್ಲೇ ಮಾಡಿರೋದು. ನೋಡಿ ಎಷ್ಟೊಂದು ಮೂಮೆಂಟ್ ಮಾಡ್ತಾ ಇದೆ ಅಂತ. ನಿಜವಾಗ್ಲೂ ನಾನು ಈ ಪ್ರಾಣಿಯನ್ನು ಫಸ್ಟ್ ಟೈಮ್ ನೋಡಿರೋದು. ನಿಮಗೆ ಇದೇ ರೀತಿ ಯೂಸ್ಫುಲ್ ವಿಡಿಯೋಗಳಿಗಾಗಿ ನನ್ನ ಚಾನಲೆಲ್ಲ ಸಬ್ಸ್ಕ್ರೈಬ್ ಆಗಿ. ಇನ್ನೂ ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ, ಎಲ್ಲ ವಿಡಿಯೋಗಳನ್ನು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.